ಈರುಳ್ಳಿ, ಸಾಂಬಾರ್ ಪುಡಿ, ಕುರ್ಷಣಿ ಪುಡಿ. ತೆಗಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ಹೇಳಿದ್ರೆ ಅವರೆಕಾಳು ಅಲಸಂದಿಕಾಯಿದು ಪಲ್ಯ. ಇದು ಹೇಗೆ ಮಾಡೋದು, ಬೇಕಾಗುವ ಸಾಮಗ್ರಿ ನೋಡೋಣ. ಈರುಳ್ಳಿ, ಟೊಮೊಟೊ ಹಣ್ಣು, ಮತ್ತಿದು ಈರುಳ್ಳಿ ಗಣೆ ಇದೆಯಲ್ಲ ಅದು, ಮತ್ತು ಹಸಿಮೆಣಸಿನಕಾಯಿ ಬೇಕು. ಇದಿಷ್ಟು ತರಕಾರಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಹಾಕುವಾಗ ಬೇಕಿದು. ಅದಾದ ಮೇಲೆ ಮೇನ್ ಇಂಗ್ರೀಡಿಯೆಂಟ್ ಬಂದು ನೋಡ್ಬೋದು. ಬಿಸಿ ಬಿಸಿ ಇದೆ, ಎಷ್ಟು ಚೆನ್ನಾಗಿದೆ. ಬಿಸಿ 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 ಸುಡ್ತಾ ಇದೆ. ಕಾಳನ್ನ ಬೇಯಿಸಿ ಅಲಸಂದಿ ಕಾಳು ಮತ್ತು ಅವರೆಕಾಳು ಚೆನ್ನಾಗಿ ತೊಳೆದು 3 ವಿಷಲ್ ಕೂಗಿಸ್ಕೋಬೇಕು ಸ್ನೇಹಿತರೆ. ಸೀಕ್ರೆಟ್ ರೆಸಿಪಿ ಏನಂತ ಹೇಳಿದ್ರೆ ಕುರ್ಷಾಣಿ ಪುಡಿ ಮತ್ತು ಸಾಂಬಾರ್ ಪುಡಿ, ಬೆಲ್ಲ. ಇದು ಸಖತ್ ಟೇಸ್ಟ್ ಕೊಡುತ್ತೆ. ಸೊ ಈಗ ಹೆಂಗ್ ಮಾಡೋದು ಅಂತ ನೋಡೋಣ. ಸ್ಟವ್ ಹಚ್ಚಿ ಪಾತ್ರೆಗೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ 1 ಎಸಳಷ್ಟು ಕರಿಬೇವು ಸೊಪ್ಪು ಹಾಕಿ ಚಟಪಟ ಅನ್ನೋರ್ಗು ವೆಯ್ಟ್ ಮಾಡಿ ಹೆಚ್ಚಿರೋಂಥ 8 ಹಸಿಮೆಣಸಿಕಾಯಿನ ಹಾಕೊಳ್ಳೋಣ ಸ್ನೇಹಿತರೆ. ನೋಡ್ತಿದ್ರೆ ಇದು ಚಟಪಟ ಅಂದು ಖಾರ ಎಲ್ಲ ಸ್ವಲ್ಪ ಮುರಲಿ ಅಂತ ಬೇಗನೆ ಹಸಿಮೆಣಸಿಕಾಯಿ ಹಾಕೋದು, ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಅಂತ ಹೇಳಿ. ಅದಾದ್ಮೇಲೆ ಹೆಚ್ಚಿರುವಂತಹ ಈರುಳ್ಳಿ ಗಣೆಯನ್ನ ಕೂಡ ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ಇದು ಆಪ್ಷನಲ್, ಇದ್ರೆ ಹಾಕೊಳ್ಬಹುದು, ಇಲ್ಲ ಅಂದ್ರೆ ಓಕೆ. ನಾವಿಲ್ಲಿ ಚಿಕ್ಕ ಈರುಳ್ಳಿ ಆಗಿರೋದ್ರಿಂದ 8 ಈರುಳ್ಳಿ ತಗೊಂಡವಿ. ದೊಡ್ಡ ಈರುಳ್ಳಿ ಆದ್ರೆ 4 ಈರುಳ್ಳಿ ಸಾಕು. ಆಮೇಲೆ ಯಾವಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಅದರ ಮೇಲೆ. ಮತ್ತೆ ಚಪ್ರದ ಬದನೆಕಾಯಿ ಕೂಡ ನಾವು ತಗೊಳ್ತಿದೀವಿ. ಚಪ್ರ ಬದನೆಕಾಯಿ ನಿಮಗೆ ಇತ್ತು ಅಂದ್ರೆ ಓಕೆ, ಇರ್ಲಿಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಟೊಮೊಟೊ ಹಣ್ಣನ್ನ ತಗೊಳ್ರಿ, ಓಕೆನಾ. ಸೊ ಇದನ್ನ ನಾವು ಒಂದು 15-20 ಚಪ್ರ ಬದನೆನ ಹಾಕೊಂಡು ಫ್ರೈ ಮಾಡಾದ್ಮೇಲೆ ನಾವು ಬೇಯಿಸಿರೋ ಅಂತ ಕಾಳುಗಳನ್ನ ಅಂದ್ರೆ ಅಲಸಂದಿ ಕಾಳು ಮತ್ತೆ ಅವರೆಕಾಳನ್ನ ನಾವು ಬೇಯಿಸ್ಕೊಳ್ಬೇಕು. ಇವೆರಡನ್ನ ಬೇಯಿಸ್ಕೊಂಡಾದ್ಮೇಲೆ ಡೈರೆಕ್ಟ್ ಒಗ್ಗರಣೆ ಪಲ್ಯ ಮಾಡಿದ್ರೆ ಬೇಗನೆ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಏನೋ ತರಕಾರಿ ಫ್ರೈ ಆದ್ಮೇಲೆ ಇದನ್ನ ಹಾಕೊಳ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಿದ್ದೇವೆ. ನೋಡ್ಬೋದು ರುಚಿ, ನಾವಿಲ್ಲಿ ದೊಡ್ಡ ಉಪ್ಪನ್ನ ಹಾಕೊಳ್ತಾ ಇದೀವಿ. ನೀವು ದೊಡ್ಡ ಉಪ್ಪಿದ್ರೆ ದೊಡ್ಡ ಉಪ್ಪು, ಇಲ್ಲಾಂದ್ರೆ ಸಣ್ಣ ಉಪ್ಪು ಯಾವ್ದಾದ್ರು ಓಕೆ. ಸೊ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಏನಪ್ಪ ಇದು ನೀರು ಅಂತೀರಾ, ಇದು ಕಾಳು ಬೇಯಿಸಿರಂತ ನೀರು. ಬೇಯಿಸ್ಕೊಂಡಿರ್ತಾವಲ್ಲ ಅದ್ರಲ್ಲಿ ಫಸ್ಟ್ ಕಾಳನ್ನ ಸ್ವಲ್ಪ ಬೇರೆ, ನೀರನ್ನ ಬೇರೆ ಮಾಡಿ ಬಸ್ಸಿರ್ತಾವಲ್ಲ ಅದನ್ನ ತೆಗೆದಿಟ್ಟಾದ್ಮೇಲೆ ಒಗ್ಗರಣೆಯಲ್ಲಿ ಇನ್ನೊಂದ್ ಸ್ವಲ್ಪ ಬೇಯಿಸಾದ್ಮೇಲೆ ನೀರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ಅದಾದ್ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ನಾವ್ ಇದಕ್ಕೆ ಕುರ್ಷಾಣಿ ಪುಡಿನ ಹಾಕೊಳ್ತಿದ್ವಿ. 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಹಾಕೊಳ್ತಿದ್ವಿ. ಸ್ವಲ್ಪ ಬೆಲ್ಲ. ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡೋದ ಮರಿಬೇಡಿ, ಆಯ್ತಾ. ಅದಾದ್ಮೇಲೆ ನಾವು ಏನ್ ಮಾಡ್ತಿದೀವಿ ಅಂದ್ರೆ 1 ಬಿಲ್ಲೆಷ್ಟು ಹುಣಸೆಹಣ್ಣನ್ನ ನೆನಕಿದ್ವಿ. ಸೊ ಹುಣಸೆಹಣ್ಣಿನ ಹುಳಿನ ಹಿಂಡ್ಬೇಕು. ಸೊ ಉಪ್ಪು, ಹುಳಿ, ಖಾರ ಎಲ್ಲವನ್ನು ಹಾಕಿದಾಗ ಸಖತ್ ಟೇಸ್ಟ್ ಕೊಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ. ಸೊ ಅದಾದ್ಮೇಲೆ ಫೈನಲ್ ಟಚ್ ಏನು, 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ಸ್ವಲ್ಪ ಹೊತ್ತು ಕುದ್ರೆ ಪಲ್ಯ ಸವಿಯಲು ಸಿದ್ಧ ಆಗುತ್ತೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಗ ಆಗ್ಲಿ ಅಂತೇಳಿ ತಟ್ಟೆಯನ್ನ ಮುಚ್ಚೋಣ. ನೋಡ್ಬೋದು 1 5 ನಿಮಿಷ ಬಿಟ್ಟು ನೋಡಿದ್ರೆ ಕೊತ್ತ ಕುದೀತಾ ಇದೆ. ಇದು ಆಲ್ಮೋಸ್ಟ್ ಆದಂಗೆ ಸ್ನೇಹಿತರೆ. ಮತ್ತೊಂದ್ಸತಿ ಊಟ ಆಡ್ಸಿದ್ರೆ ನೋಡ್ಬೋದು ಫೈನಲಿ ರೆಡಿ ಆಗೇ ಹೋಯ್ತು. ಸೊ ಬನ್ನಿ ಸರ್ವ್ ಮಾಡ್ಕೊಂಡು ತಿನ್ನೋಣ. ನೋಡ್ಬೋದು ಬಿಸಿ 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 ಪಲ್ಯನ ರೊಟ್ಟಿ ಜೊತೆಗೆ ಅನ್ನಕ್ಕೆ ಬರೋ ರೀತಿಯಲ್ಲಿ ಇದನ್ನ ನಾವು ಸ್ವಲ್ಪ ರಸ ಮಾಡಿದೀವಿ, ನೋಡ್ಬೋದು ನೀವು. ಸೊ ಎರಡಕ್ಕೂ ಸೂಟ್ ಆಗುತ್ತೆ, ಸಖತ್ ಟೇಸ್ಟ್ ಆಗಿ ಕೂಡ ಇರುತ್ತೆ ಸ್ನೇಹಿತರೆ. ನೋಡ್ಬೋದು ಚಪ್ರ ಬದನೆಕಾಯಿ ಜೊತೆಗೆ ಆ ರೊಟ್ಟಿ, ಅದ್ರ ಬಿಟ್ಟ ಪಲ್ಯ, ಕಾಳುಗಳು, ಅವರೆಕಾಳು ನೋಡಕ್ಕೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಸ್ನೇಹಿತರೆ, ಯಾರಾದ್ರೂ ಇದೇ ಮೊದಲು ಬಾರಿಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ವೆಜ್ಜಲ್ಲಿ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಬಂದು ಹಾಗೆ ಹೋದ್ರೆ ಗೊತ್ತಾಗಲ್ಲ ಸ್ನೇಹಿತರೆ. ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ನೋಡಬಹುದು. ನೋಡ್ತಾ ಇದ್ರೆ ಇನ್ನು ಟೇಸ್ಟ್ ಮಾಡೋದು ಬಾಕಿ ಇದೆ ಅಲ್ವಾ. ಸೊ ಬನ್ನಿ ನೋಡ್ತಾ ಇದ್ರೆ ಹಿಂಗೆ ಟೇಸ್ಟ್ ಮಾಡೋಣವಾ. ಈಗ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಸ್ವಲ್ಪ ಪಲ್ಯವನ್ನ ತಿಂತಾ ಇದ್ರೆ ಆ ಟೇಸ್ಟು ಬೇರೆ ಲೆವೆಲ್ ಆಗಿದೆ ಸ್ನೇಹಿತರೆ. ಸಖತ್ತಾಗಿದೆ. ಅಲಸಂದಿ ಕಾಳು, ಅವರೆಕಾಳು, ಚಪ್ರ ಬದನೆಕಾಯಿ, ಹುಳಿ, ಉಪ್ಪು, ಸ್ವಲ್ಪ ಸಿಹಿ ಎಲ್ಲ ಸೇರಿ ಮತ್ತೊಂದು ಬೈಟ್ ತಿನ್ನೋಣ ಅನಿಸ್ತಾ ಇದೆ ಸ್ನೇಹಿತರೆ. ನಾನು ಇದನ್ನಿಷ್ಟನ್ನು ತಿಂದು ಮುಗಿಸ್ತಾ ಬರ್ತೇನೆ. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ನಾನು ಪದೇ ಹೇಳಿದಂಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಆಯ್ತಾ. ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ 8 ಗಂಟೆಯ ನಂತರ ಡೈಲಿ ನಮ್ದು ಲೈವ್ ಇರುತ್ತೆ.
ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.